ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ನಾಕಾದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ. ಲಕ್ಷ್ಮೇಶ್ವರ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಹುದಿನಗಳ ಕನಸು ನನಸಾಗಿದೆ. ಕರ್ನಾಟಕದ ಪ್ರಮುಖ ಸ್ವತಂತ್ರ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ 79ನೇ ಸ್ವತಂತ್ರೋತ್ಸವದ ಅಂಗವಾಗಿ ಶಿರಟ್ಟಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂಥ ಪಾತ್ರ ಮತ್ತು ಮೊದಲು ಈ ಹೋರಾಟಕ್ಕೆ ಸ್ವತಂತ್ರವಾಗಿ ನಾವು ಒಂದು ಹೋರಾಟವನ್ನು ಮಾಡಬೇಕು, ಈ ಭಾರತ ದೇಶವನ್ನು ನಾವು ಬ್ರಿಟಿಷರಿಂದ ತಗೋಬೇಕನ್ನೋ ಒಂದು ಮೊದಲ ಬಾರಿಗೆ ಆ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಭಾಳ ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದನ್ನು ನಾವು ನೆನಪಿಸ್ಬೋದು. ವಿಶೇಷವಾಗಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರ ಒಂದು ನೇತೃತ್ವದಲ್ಲಿ ಭಾಳಷ್ಟು ಯುದ್ಧಗಳನ್ನು ಮಾಡಿ ಸಣ್ಣ ಸಣ್ಣ ಸಂಸ್ಥಾನಗಳನ್ನು ಗೆದ್ದುಕೊಂಡು ಈ ಬ್ರಿಟಿಷರ ವಿರುದ್ಧ ಅತ್ಯಂತ ಬಲಿಷ್ಠವಾಗಿ ಹೋರಾಟವನ್ನು ಮಾಡಿದ್ದನ್ನು ನಾವಿವತ್ತು ನೆನೆಸ್ಕೊಳ್ಳೇಬೇಕಾಗತ್ತೆ. ಆ ಪುಣ್ಯಾತ್ಮನ ಒಂದು ದಿನಾಚರಣೆ ನಮ್ಮೆಲ್ಲ ಯುವಕರಿಗೂ ಒಂದು ಮಾರ್ಗದರ್ಶನ ಮತ್ತು ನಮ್ಮೆಲ್ಲ ಈ ದೇಶದಲ್ಲಿರುವಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ. ಆ ಒಂದು ಅಭಿಮಾನಿಗಳ ವತಿಯಿಂದ ಈ ಸೂರ್ಯ ಚಂದ್ರ ಈ ಭೂಮಿ ಇರೋವರೆಗೂ ಆ ಪುಣ್ಯಾತ್ಮನ ಸ್ಮರಿಸುವಂಥದ್ದು ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಬರುವ ನಿಟ್ಟಿನೊಳಗೆ ಏನು ಕಾರ್ಯವನ್ನು ನಿರ್ವಹಿಸಿದ್ರು, ಅವತ್ತಿನ ದಿನ ಹೋರಾಟವನ್ನು ಮಾಡಿದರು. ಆ ಒಂದು ಪುಣ್ಯಾತ್ಮನನ್ನು ಪ್ರತಿ ಆಗಸ್ಟ್ 15ನೇ ತಾರೀಕು ನಾವೆಲ್ಲರೂ ಸಹಿತ ಅದರ ಜೊತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಜೊತೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಜನೋತ್ಸವವನ್ನು ಆಚರಣೆ ಮಾಡ್ಕೊಂಬರೋದು ಭಾಳ ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಸಹಿತ ಇಡೀ ನಮ್ಮ ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. ಮುಂದೆ ಈ ಒಂದು ಕಾರ್ಯವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಕಡೆಯೂ ಸಹಿತ ಆಗಲಿ ಅಂಥ ಒಂದು ಹೋರಾಟ ಮಾಡುವಂಥ ವ್ಯಕ್ತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಮತ್ತು ಪ್ರತಿಯೊಬ್ಬರಿಗೂ ಸಹಿತ ಮುಗಿಸುವಂಥ ಕಾರ್ಯ ಆಗಲಿ. ಒಬ್ಬ ಸಮಾಜ ಅನ್ನೋದಕ್ಕಿಂತ ಇಡೀ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣನ ನೆನೆಸುವಂಥ ಕಾರ್ಯ ಆಗಲಿ ಅಂತೇಳಿ ಕೇಳಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ನಮ್ಮ ಲಕ್ಷ್ಮೇಶ್ವರದಲ್ಲಿ ಇರಲಿಲ್ಲ. ಆದರೆ ಇವತ್ತು ಇದು ಮಾಡಿದ್ದು ಬಹುಶಃ ಸಿಗ್ಲಿ ನಾಕಾದಲ್ಲಿ ಮಾಡಿರುವಂಥದ್ದು ಭಾಳ ಒಳ್ಳೆಯ ಕಾರ್ಯವನ್ನು ಬಳಗದ ಎಲ್ಲರೂ ಅಭಿಮಾನಿ ಬಳಗದವರು ತಾವು ಮಾಡಿರುವಂಥದ್ದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ. ಇನ್ನೂ ಹೆಚ್ಚು ಏನೋ ವೃತ್ತ ಆಗಿರ್ಬೋದು, ಇನ್ನೂ ಉಳಿದಂಥ ಏನೇನೋ ಕಾರ್ಯಗಳನ್ನು ಮಾಡಬೇಕು. ಯಾಕಂದರೆ ಇಲ್ಲಿ ನೋಡಿದಾಗ ಸ್ವಲ್ಪ ಮೂರ್ತಿ ಹಾಕೋ ಚಿಕ್ಕದ ಮುಂದೆ ಬರುವಂಥ ದಿನದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಮೂರ್ತಿಯನ್ನು ಕುರಿಸುವಂಥ ಕೆಲಸ ಆಗಲಿ ಅಂಥೇಳಿ ಮುಖಾಂತರ ಇವತ್ತು ಭಾಗವಹಿಸಿದಂಥ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ದಿಟ್ಟತನದ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಸಂಗೊಳ್ಳಿ ರಾಯಣ್ಣನವರು ಎಲ್ಲಾ ಯುವಕರ ಆದರ್ಶಪ್ರಾಯರಾಗಿದ್ದಾರೆ. ಅವರ ಹೆಸರು ಸೂರ್ಯಚಂದ್ರ ಇರುವವರೆಗೆ ಅಜರಾಮರವಾಗಿ ಇರುತ್ತದೆ ಎಂದರು. ಈ ವೇಳೆ ಶಿರಟ್ಟಿ ಮಂಡಲ ಅಧ್ಯಕ್ಷರಾದ ಸುನೀಲ್ ಮಹಾಂತ ಶೆಟ್ಟರ್, ನಿಂಗಪ್ಪ ಬನ್ನಿ, ತಿಪ್ಪಣ್ಣ ಗಂಗಾಧರ್ ಮೆಣಸಿನಕಾಯಿ, ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹಿರೇಮನಿ, ಮಾಜಿ ತಾಲೂಕಾ ಅಧ್ಯಕ್ಷ ಸುರೇಶ ಹಟ್ಟಿ, ಹಾಲಿ ತಾಲೂಕಾ ಅಧ್ಯಕ್ಷರಾದ ಭರಮಣ್ಣ ಸರಸೂರಿ, ಮಂಜುನಾಥ್ ಮುಳುಗುಂದ್ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಹಾಗೂ ಪಟ್ಟಣದ ಗುರು ಹಿರಿಯರು, ಯುವ ಮುಖಂಡರು ಉಪಸ್ಥಿತರಿದ್ದರು.